ಹಲೋ ಗಾಯ್ಸ್, ನಮಸ್ಕಾರ. ದಿಸ್ ಈಸ್ ಸಚಿನ್ MD. ಓಕೆ, ಸುಮಾರು ದಿನ ಆಗಿತ್ತು ವಿಡಿಯೋಸ್ ಮಾಡಿದೆ. ತುಂಬಾ ದಿನ ನಂತರ ಒಂದು ಮೂವಿ ಜೊತೆ ಬಂದಿದ್ದೀನಿ. ಇವತ್ತು ನೋಡ್ಕೊಂಡು ಬಂದೆ, ಹೇಗಿದ್ದೆ ಅಂತ ಹೇಳ್ತೀನಿ ಬನ್ನಿ. ಬಿಫೋರ್ ದಟ್, ಇನ್ಮೇಲೆ ಕಂಟಿನ್ಯೂಸ್ ಮೂವಿ ಅಪ್ಡೇಟ್ಸ್ ಹಾಗೂ ರಿವ್ಯೂಸ್ ಬರ್ತಾ ಇರ್ತವೆ. ದಯವಿಟ್ಟು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ನಮ್ಮ ಸಿಂಪಲ್ ಸುನಿ ಅವರ ನಿರ್ದೇಶನದ ಹೊಸ ನಟ ದುಷ್ಯಂತ್ ಹಾಗೂ ಆಶಿಕಾ ರಂಗನಾಥ್ ನಟನೆಯ ಚಿತ್ರ ಗತವೈಭವ. ಈ ಸಿನಿಮಾದಲ್ಲಿ ನಮ್ಮ ಸಿಂಪಲ್ ಸುನಿ ಅವರು 3 ಜನ್ಮದ 3 ವಿಧವಾದ 3 ವಿಭಿನ್ನವಾದ ಒಂದೇ ಭಾವನೆ ಉಳ್ಳುವ ಕತೆ ಹೇಳಿಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಕತೆ ವಿಚಾರಕ್ಕೆ ಬಂದ್ರೆ ಇಲ್ಲಿ 2 ಮುಖ್ಯ ಪಾತ್ರಗಳು, ಆಧುನಿಕ ಹಾಗೂ ಪುರಾತನ. ಈ 2 ಮುಖ್ಯ ಪಾತ್ರಗಳು ಇವ್ರು ಯಾಕೆ ಒಟ್ಟಿಗೆ ಸೇರ್ತಾರೆ, ಯಾಕೆ ಮೀಟ್ ಆಗ್ತಾರೆ, ಹಾಗೂ ಇವರಿಬ್ರು ನಡುವೆ ನಡೆಯುವ ಕಾನ್ವರ್ಸೇಷನ್ 3 ಜನ್ಮದ ಕತೆಗಳಾಗಿ ಹೇಳ್ತಾ ಹೋಗ್ತಾರೆ. ಓಕೆ, ಈ ಮೂವಿಲಿ ಪಾಸಿಟಿವ್ ಪಾಯಿಂಟ್ಸ್ಗೆ ಬಂದ್ರೆ ಮುಖ್ಯವಾಗಿ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ ಸೆಕೆಂಡ್ ಹಾಫ್. ಯಾವುದೇ ಸಿನಿಮಾ ಆಗ್ಲಿ ಗುರು, ಜೀವ ತುಂಬುವಂತ ಕೆಲವು ಸನ್ನಿವೇಶಗಳು, ಸಂದರ್ಭಗಳು ಇರ್ತವೆ. ಹಾಗೆ ಈ ಸಿನಿಮಾದಲ್ಲಿ ಸನ್ನಿವೇಶಗಳು ಅಲ್ಲ, ಇಡೀ ಸೆಕೆಂಡ್ ಹಾಫೇ ಇಷ್ಟ ಆಗ್ಬಿಡ್ತು. ಆ ಸನ್ನಿವೇಶಗಳು, ಆ ಎಲಿವೇಶನ್ಸ್ಗಳು, ಎಮೋಷನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ. ಹಾಗೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅಲ್ಲಲ್ಲಿ ಕೆಲವು ಸೀನ್ಗಳು ಕೆಳಗೆ ಹೋಗ್ತಾ ಇದೆ, ಯಾಕೋ ಡೌನ್ ಅನ್ಸಿದ್ರು ಕೂಡ ಹೈಪ್ ಕೊಟ್ಟು ಎತ್ತಿದೆ. ಇನ್ನ ನಂಗೆ ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಅಂದ್ರೆ ಕ್ಲೈಮ್ಯಾಕ್ಸ್ ಗುರು. ನನ್ನ ಪ್ರಕಾರ ಸಿಂಪಲ್ ಸುನಿ ಅವರ ಯಾವುದೇ ಸಿನಿಮಾ ಆಗಲಿ ಕ್ಲೈಮ್ಯಾಕ್ಸ್ ನ ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇರಲ್ಲ. ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇರುತ್ತೆ, ಬಟ್ ಅದರಲ್ಲೊಂದು ಟ್ವಿಸ್ಟ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ನ ಸಖತ್ತಾಗಿ ಎಂಡ್ ಮಾಡ್ತಾರೆ. ಇನ್ನ ನಮ್ಮ ಸೋನಿ ಅವರು ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಈಗ ಮುಗಿಯುತ್ತೆ, ಇದೇ ಕ್ಲೈಮ್ಯಾಕ್ಸ್ ಅನ್ಕೊಂಡವಾಗೆಲ್ಲ ಟ್ವಿಸ್ಟ್ ಕೊಡೋರು. ಕೊನೆಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಟ್ವಿಸ್ಟ್ ಕೊಟ್ಟು ಸಖತ್ತಾಗಿ ಎಂಡ್ ಮಾಡಿದ್ರು. ಇನ್ನು ನೆಗೆಟಿವ್ ಪಾಯಿಂಟ್ಸ್ಗೆ ಅಂತ ಬರೋದಾದ್ರೆ, ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದೆ ನನಗೆ ಫಸ್ಟ್ ಹಾಫ್. ಕೆಲವು ಕ್ಯಾರೆಕ್ಟರ್ಗಳು ಬಿಲ್ಡ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿದ್ರು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಇನ್ನ ಅದು ಬಿಟ್ರೆ ಕಾಮಿಡಿ ಸೀನ್ಗಳು ನಮ್ಮ ಸಿಂಪಲ್ ಸುನಿ ಅವರ ಹಳೆ ಸಿನಿಮಾಗಳಲ್ಲಿ ನೋಡ್ಕೊ ಬಂದ್ರೆ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತಿದ್ವು, ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ಇರ್ತಿದ್ವು. ಬಟ್ ಈ ಸಿನಿಮಾದಲ್ಲಿ ನನಗೆ ಅಷ್ಟು ಇಂಪ್ಯಾಕ್ಟ್ ಕೂಡ ಮಾಡಲಿಲ್ಲ, ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅನ್ಕೊಂತೀನಿ. ಇನ್ನ ಅದು ಬಿಟ್ರೆ ಸಾಂಗ್ ಪ್ಲೇಸ್ಮೆಂಟ್ಸ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇನ್ನ ಅದು ಬಿಟ್ರೆ ಯಾವುದೇ ರೀತಿಯ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಬಟ್ ಟೋಟಲಿ ಹೇಳಬೇಕು ಅಂದ್ರೆ ದಿಸ್ ಮೂವಿ ವರ್ತ್ ಟು ವಾಚ್ ಇನ್ ಥಿಯೇಟರ್ಸ್. ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡೋಕ್ಕೋಸ್ಕರನಾರು ಥಿಯೇಟ್ರಲ್ಲಿ ಹೋಗಿ ಈ ಸಿನಿಮಾನ ನೋಡಿ. ಕನ್ನಡ ಸಿನಿಮಾ ನೋಡಿ ಹಾಗೂ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು.